ಎಲ್ರಿಗೂ ನಮಸ್ಕಾರ. ಸಾರಿ, ನಿಮ್ದು ಭಾನುವಾರ ಕಿತ್ಕೊಂಡಿದೀವಿ ನಾವು ಇವತ್ತು. ನನಗೆ ಬರ್ತಿದಂಗೆನೆ ಜಗದೀಶ್ ಸರ್ ಮತ್ತೆ ವಾಸು ಸರ್ ಹೇಳಿದ್ರು, ಯೂಶಲಿ ಭಾನುವಾರ ಅಂದ್ರೆ ಒಂದ್ ಸ್ವಲ್ಪ ಕಸಿವಿಸಿ ಆಗುತ್ತೆ, ನಿನ್ಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲಾ ಹಿರಿಯರಿಗೆ, ಸ್ನೇಹಿತರಿಗೆ, ಒಂಥರ ನೀವೇ ಎಲ್ಲರೂ ಚೀಫ್ ಗೆಸ್ಟ್ ಇವತ್ತು ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಕ್ಚುಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡ್ಬೇಕು ಅನ್ನೋ ತರ ಅನ್ಸ್ತಿದೆ. ಏನ್ ಮಾತಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ನೆ ಮನ್ಸ್ಗೆ ಏನ್ ತೋಚುತ್ತೋ ಹೇಳ್ತಾ ಹೋಗ್ತೀನಿ. ಓಕೆ, ಟೈಟಲ್ ಬಂದು ಸರಳ ಸುಬ್ಬಾರಾವ್. ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆಕ್ಚುಲಿ ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ. ಕಾರಣಾಂತರದಿಂದ ಆ ಕತೆನ ಮಾಡಕ್ ಆಗಿಲ್ಲ. ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಇನ್ನೊಂದು ಕತೆ ಇದೆ, ನಾನ್ ಯಾವತ್ತಾದ್ರೂ ದುಡ್ಡು ಮಾಡಿ ನಾನ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇಟ್ಕೊಂಡಿರೋದು ಒಂದ್ ಕತೆ, ನೀವ್ ಕೇಳಿ, ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡಕ್ಕೆ, ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟ್, ಒಂದ್ ಸ್ವಲ್ಪ ಬಜೆಟ್ ಕೇಳತ್ತೆ, ನಿಮ್ಗೆ ಓಕೆ ಅಂದ್ರೆ ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಕತೆ ತಗೊಂಡೋಗಿ ಕೊಟ್ವಿ. ಕತೆ ಫುಲ್ ಓದಿದ್ರು. ಓದಾದ್ಮೇಲೆ ಆಮೇಲೆ ಹೇಳಿದ್ರು, ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ. ಸರ್ ಒಂದ್ ಸ್ವಲ್ಪ ರೆಟ್ರೋ ಇರುತ್ತೆ, ರೆಟ್ರೋ ಆದ್ಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ, ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅಂದ್ಬಿಟ್ಟು. ಸರ್ ಅದಕ್ಕೇನಾದ್ರೂ ರಿಸ್ಕ್ ಆಗ್ಲಿ, ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ, ಮಾಡಿ ಸರ್ ಇದು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳ ಸುಬ್ಬಾರಾವ್ ಇವತ್ತು ಬರ್ತಿರ್ಲಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳ ಸುಬ್ಬಾರಾವ್ಗೆ ಅಜಯ್ ರಾವ್ ಸರ್ ಒಬ್ಬರೇ ಅಲ್ಲ ಹೀರೋ, 3 ಜನ ಹೀರೋ ಆಕ್ಚುಲಿ. ಒಂದು ನೀವೇನ್ ನೋಡ್ತಿದಿರೋ ಸುಬ್ಬಾರಾವ್, ಅಜಯ್ ಸರ್. ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಪಾಪ ನಾವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೀವಿ ಅಜಯ್ ಸರ್ ಹಂಗ್ ನೋಡಿದ್ರೆ. ಒಂದು ಇವಾಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಡ್ತೀವಿ ನಾವು ಆಕ್ಚುಲಿ. ಐ ಆಮ್ ರಿಯಲಿ ಸಾರಿ ಸರ್ ಅದಕ್ಕೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಹಿಡ್ತಕ್ ಸಿಗ್ತಿರ್ಲಿಲ್ಲ ಆಕ್ಚುಲಿ. ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮಗೆ ಕೋಆಪರೇಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಕೊಡಕ್ ಶುರು ಮಾಡಿದ್ವಿ ಅಜಯ್ ಸರ್ಗೆ. ಫಸ್ಟ್ ಸಲ ಕೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ. ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡ್ವು ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು. ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ, ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದ್ದು. ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ. ಒಂದು ಲೋಹಿತ್ ಸರ್, ನಮ್ಮ ನಿರ್ಮಾಪಕರು. ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ ಆಕ್ಚುಲಿ. ನಾವು ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಈ ಕಥೆನ ಪಿಚ್ ಮಾಡಿದ್ರೆ ಅಷ್ಟು ಸ್ವಲ್ಪ ಅಲ್ಲ. ಆಕ್ಚುಲಿ ನಿಜವಾಗ್ಲೂ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಏನೇನು ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ. ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ, ಹೇಗ್ ಪೋರ್ಟ್ರೇ ಮಾಡ್ತೀವಿ, ಅದು ಹೇಗ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳಲ್ಲ ಯೂಶಲಿ. ಸೊ ಅಂತ ಟೈಮ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ ಸರ್ ಆಕ್ಚುಲಿ. ನಿಜವಾದ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು ಅವರೇ. ನಾನು ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ, ಸೊ ಅದೆಲ್ಲಾನು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದು ಮಾತು ಹೇಳಿದೆ ಲೋಹಿತ್ ಸರ್ಗೆ, ಸರ್ ಸಿನಿಮಾ ಪ್ಯಾಷನ್ ಇದ್ರೆ, ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ಕಾಗತ್ತೆ ಸರ್ ಅಂತ. ಸರ್ ಪ್ರೀತಿ ಕೊಡ್ತಾ 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 ಧೃತರಾಷ್ಟ್ರನ್ ಪ್ರೀತಿ ಕೊಡಕ್ ಶುರು ಮಾಡ್ಬಿಟ್ರು ನಮ್ಗೆ. ಅದ್ ಹೆಂಗೆ ಅಂದ್ರೆ ಉಸಿರು ಕಟ್ಸಕ್ ಶುರು ಆಗೋಯ್ತು. ಅಯ್ಯೋ ಇಷ್ಟು ಪ್ರೀತಿಸಕ್ ಸಾಧ್ಯನಾ ಗುರು, ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು. ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್, ಯಾಕಂದ್ರೆ ನೀವೇ ಈ ಸಿನಿಮಾದ 2ನೇ ಹೀರೋ. ಸೊ 3ನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು. ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕೂತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ ಪುಷ್ ಕೊಟ್ಟಿದ್ದೆ ಅವ್ರು ಆಕ್ಚುಲಿ ಬಂದು. ಸೊ ಈ 3 ಜನ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸರಳ ಸುಬ್ಬಾರಾವ್ ಬರ್ತಿರ್ಲಿಲ್ಲ. ಇನ್ನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಈ ಸಿನಿಮಾ 2 ಹೀರೋಯಿನ್. ಒಂದು ಸರಳ ಮಿಶಾ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮ್ಗೆ ಸಿಕ್ಬಿಟ್ರು. ಹೀರೋಯಿನ್ ಯಾರು ಅಂತ ಹುಡ್ಕಿ
ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು 100 ಜನ ಹೀರೋಯಿನ್ಸ್ ಹುಡ್ಕಿರ್ಬೋದು ಸರ್ ನಾವು. ಈ ಕಡೆ ಅಜಯ್ ಸರ್ ಕಳ್ಸೋದು, ಅವ್ರಿಂದ ಏನೋ ಕಳ್ಸೋದು ನಮ್ಗೆ, ನಾವ್ ಈ ಕಡೆಯಿಂದ ಕಳ್ಸೋದು. ಫೈನಲ್ ಇವ್ರ ಅಂತ ಅನ್ಕೊಂಡು ಹುಡುಕಿ 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 ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್ ಯಾರನ್ನೋ ಒಬ್ರು ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ ಅಂತ. ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ, ಯಾವ್ದೋ ಪೇಪರ್ ನಲ್ಲಿ ಯಾವ್ದೋ ಫೋಟೋ ಇದ್ರೆ ತಗೊಂಬರೋರು ಲೋಹಿತ್ ಸರ್ ಇವ್ರು ಹಾಕೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು. ಕೊನೆಗೆ ಅದಾಯ್ತು. ನೆಕ್ಸ್ಟ್ ರೀಲ್ಸ್ ಗಳ ಶುರು ಮಾಡಿದ್ರು, ಸರ್ ಈ ಹುಡುಗಿ ಓಕೆನಾ ಸರ್ ನೋಡಿ ಇವಳು ಹಾಕೋದಾ ಅಂತೆಲ್ಲ. ಬಟ್ ಸರಳ ಅನ್ನೋದು ಅದ್ ಹೆಂಗೋ ಒಂದ್ ಕೂತಿತ್ತು ತಲೆ ಒಳಗಡೆಗೆ, ಓ ಇಲ್ಲ ಹಿಂಗೆ ಬರ್ಬೇಕು, ಈ ಪಾತ್ರ ಈಗ ಬರ್ಬೇಕು ಅನ್ನೋ ತರದ್ದು. ಲಕ್ಕಿಲಿ ಯಾವ್ದೋ ರೀಲ್ಸ್ ನೋಡ್ತಾ 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 ಇವ್ರದ್ದು ರೀಲ್ ನೋಡಿದ್ವಿ ಆಕ್ಚುಲಿ. ಕೊನೆಗೆ ಓಕೆ ನೋಡ್ಬಿಟ್ವಿ, ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಅದೃಷ್ಟಕ್ಕೆ ಅದರಲ್ಲಿ ಕನ್ನಡದ ಒಂದು ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು. ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವರು ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು, ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟ್ವಿ. ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ, ರೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ ನ ಪ್ಲಾನ್ ಮಾಡಿದ್ರು. ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ, ಇವರು ಅದೇ ನಂಬರ್ ಕಳ್ಸವ್ರೆ. ಓ ಸರ್ ಇವಳೇ ಸರ್ ಸರಳ ನೋಡಿ ಬಂದಿದೆ ಎರಡು ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸದ್ವಿ. ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು, ಓಕೆ ಹುಡುಗಿ ಬಂದು ಇಲ್ಲಿಯೋಳಲ್ಲ, ಪಂಜಾಬಿ. ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್, ನಮ್ಗೆ ಹಿಂದಿ ಪಂದಿ ಎಲ್ಲ ಬಟ್ಲರ್ ಹಿಂದಿಗಳು, ಇಂಗ್ಲಿಷು ಬಟ್ಲರ್ ಇಂಗ್ಲಿಷು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸರಿ ಓಕೆ ಬಂದ್ರು. ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತ ಅಂತಂದ್ರೆ, ಇದಕ್ಕೆ ಆಕ್ಚುಲಿ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ. ನಾವು ರಾತ್ರಿ ಡೈಲಾಗ್ ಬರೆದ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ, ನೋಡಮ್ಮ ಇದು ಡೈಲಾಗ್ ಅಂತ. ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು, ಈ ಹುಡುಗಿ ಕಾರ್ ಹತ್ತುವಾಗ್ಲೇನೆ ಓದ್ಕೊಂಡ್ ಬರೋದು ಇದನ್ನ ಅಂತ. ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತಂದ್ರೆ, ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಲ್ಲಿ ಊಟ ಆಗಿದ್ರು, ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ. ಯಾಕಂದ್ರೆ ಇವೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದೀವಿ ಆಕ್ಚುಲಿ. ಅವರು ಇವಾಗ ಹೆಂಗೆ ಅಂತಂದ್ರೆ, ಲೈಕ್ ಊಟ ಮಾಡ್ತಿರೋರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತ್ತು ಹುಡುಗಿ. ಓಕೆ ಇದೇ ಅಪ್ಪ ಸರಳ ನಮಗ್ ಬೇಕಾಗಿದ್ದು ಅಂತ. ನೆಕ್ಸ್ಟ್ ಆಕ್ಚುಲಿ ಸರಳನ ರೂಪುಗೊಳಿಸಿದ ಯಾರು ಅಂತಂದ್ರೆ ರಂಜಿತ್ ಆಕ್ಚುಲಿ ಈ ಸಿನಿಮಾಗೆ 3 ಜನ ಡೆಬ್ಯೂ ಮಾಡಿದ್ರು, ಅದ್ರಲ್ಲಿ ರಂಜಿತ್ ಒಬ್ರು. ಸೊ ರಂಜಿತ್ ನ ಕರ್ಕೊಂಡ್ಬಂದ್ಬಿಟ್ಟು ಗುರು ಇವ್ನ್ ಯಾರು ಗುರು, ನಮ್ಗೆ ನಮ್ ಪ್ರದೀಪ್ ಅವ್ರು ರೆಫರ್ ಮಾಡಿದ್ರು. ಸರಿ ಕರೆದ್ಬಿಟ್ಟು ರಂಜಿತ್ ಯಾವ್ದಾದ್ರು ಮಾಡಿದೀರಾ ಸರ್ ಅಂತ ಅನ್ಕೊಂಡು, ಕರೆಕ್ಟ್ ಗುರು 1971 ಇಸ್ವಿದು ಪಕ್ಕ ಆರ್ಥೋಡಾಕ್ಸ್ ಫ್ಯಾಮಿಲಿದು ಕಾಸ್ಟ್ಯೂಮ್ ರೆಡಿ ಮಾಡ್ತದೆ. ಈ ಹುಡುಗಿನ ಕೈಲಿ ಹೆಂಗ್ ಮಾಡ್ತದೆ, ದುಬೈಲ್ ಬೇರೆ ಇದ್ದಿದ್ದು, ದುಬೈಯಿಂದ ಇಲ್ಲಿಗೆ ಬಂದಿದೆ ಆಕ್ಚುಲಿ. ರಂಜಿತ್ ಯಾವ್ದಾದ್ರು ಒಂದು ಪ್ಯಾಟರ್ನ್ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ ನೋಡೋಣ ಅಂತ ಅಂದ್ಬಿಟ್ಟು, ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ, ನಾವೇನ್ ವರ್ಕ್ ಮಾಡಿದ್ವಲ್ಲ ಅವ್ರು ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ಅಯ್ಯಂಗಾರಿ ಫ್ಯಾಮಿಲಿನಲ್ಲಿ ಈಗಿರ್ಬೇಕು ತಾಲಿ, ಈಗಿರ್ಬೇಕು ಡೀಟೇಲಿಂಗ್ ವರ್ಕ್, ಓಲೆ ಕಿವಿಗೆ ಹಾಕೋ ಓಲೆ ಹೇಗಿರ್ಬೇಕು, ಮೂಗ್ಬಟ್ಟೆ ಹೇಗಿರ್ಬೇಕು, ಎಲ್ಲಾನು ಡೀಟೇಲ್ ಮಾಡಿ ತಗೊಂಡ್ಬಂದ್ರು. ಪರ್ಫೆಕ್ಟ್ ಅಪ್ಪ ನೋಡು, ಒಂದು ಸಿನಿಮಾ ಆಗ್ಬೇಕು ರೂಪ್ಕೊಳ್ಬೇಕು ಅಂತಂದಾಗ ಹೆಂಗೆ ಎಲ್ಲಾರು ಜೊತೆ ಆಗ್ತೀವಿ ಅನ್ನೋದ್ರಲ್ಲಿ ರಂಜಿತ್ ಸಿಕ್ಕಾಪಟ್ಟೆ ಕೆಲಸ. ನೆಕ್ಸ್ಟ್ ಆ ಸ್ಯಾರಿನ ಏನ್ ಉಡಿಸ್ತಾ ಇದ್ರು ಅದು ಮಂಜುಳಾ ಅಂತ ಒಂದು ಹುಡುಗಿ. ಸೊ ಎಷ್ಟು ಚೆನ್ನಾಗಿ ಅವಳಿಗೆ ಪಾಪ ಕಂಪ್ಲೀಟ್ ಆಗಿ ಅವ್ರದ್ದೇನೋ ವರ್ಕ್, ಪಾಪ ಡೈಲಿ ವೇಜಸ್ ವರ್ಕ್ ಅಲ್ಲಿ ಇದ್ರು, ಕಂಪ್ಲೀಟ್ ಪಾಪ ತನ್ನ ತಾನು ತೊಡಗಿಸ್ಕೊಂಡು ಈ ಸಿನಿಮಾ ಅಂದ್ರೆ ನಮ್ಮ ಮನೆ ಮಗಳೇನೋ ಅನ್ನೋ ತರ ಬಂದು ಅವಳಿಗೆ ಆ ಸೀರೆ ಡೀಟೇಲಿಂಗ್ ಇದ್ ಮಾಡೋದು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಬರೋದು ನಮ್ಮ ಭಾವನ ಮೇಕಪ್ ಮ್ಯಾನ್. ಆಕ್ಚುಲಿ ನನ್ನ ಸಿನಿಮಾದ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿರೋದು. ಯೂಶಲಿ ನಾವು ಏನ್ ಮಾಡ್ತೀವಿ, ಮೇಕಪ್ ಆದ್ಮೇಲೆ ಯಾವತ್ತೋ ಒಂದಿನ, ಅಷ್ಟು ದಿನದಲ್ಲಿ ಎಲ್ಲಾದ್ರೂ ಒಂದ್ ಚಿಕ್ಕ ಕರೆಕ್ಷನ್ಸ್ ಹೇಳ್ತೀವಿ, ಒಂದೇ ಒಂದ್ ಕ್ಷಣಕ್ಕೂ ಕರೆಕ್ಷನ್ ಇಲ್ಲದೆ ಮಾಡಿದಂತ ನಾನ್ ತುಂಬಾ ಖುಷಿ ಪಟ್ಟಿದ್ದಂತ ಮೇಕಪ್ ಮ್ಯಾನ್ ಅವರು ಆಕ್ಚುಲಿ ಭಾವನ ಅವರು. ಸೊ ಹಿಂಗೆ ಒಂದೊಂದೇ ಎಲ್ಲಾರು ಸೇರಿದ ಮೇಲೆನೆ ಆ ಸರಳ ಮತ್ತೆ ಸುಂದರವಾಗಿದೆ ಆಕ್ಚುಲಿ. ಆಮೇಲೆ ಆಕ್ಚುಲಿ ಅಜಯ್ ಸರ್ ಸ್ಟಾಫ್ ಸೊ ಹೆಂಗೆ ಮ್ಯಾಚ್ ಮಾಡ್ತಿದ್ವಿ ಇಬ್ರು ಅಂತಂದ್ರೆ, ಕರ್ಕೊಬಂದ್ ನಿಲ್ಸಿದ್ರೆ ಆಕ್ಚುಲಿ 71 ಇಸ್ವಿನಲ್ಲಿ ಇದೀವಪ್ಪ ನಾವು ಮಾತ್ರ ಇವಾಗ ಇದೀವಿ ಇಲ್ಲಿ 2000ರಲ್ಲಿ, ಎಲ್ಲ ಇವ್ರು ಇದಾರೆ ಅನ್ನೋ ತರದ್ದು. ಹಾ ಸರ್ ಕ್ಯಾರೆಕ್ಟರ್ ನೇಮು ಸರಳ ಸುಬ್ಬರಾವ್. ಸರಳ ಈ ಸಿನಿಮಾದಲ್ಲಿ ಸರಳವಾಗಿರ್ತಾಳೆ ಸರ್, ಅದಕ್ಕೆ ಸರಳ ಅವಳು. ಸುಬ್ಬರಾವ್ ಎರಡು ವಿಶೇಷ ಅಂದ್ರೆ, ಒಂದೇನಂತಂದ್ರೆ ನಂಗೆ ಶ್ರಾವಣಿ ಸುಬ್ರಹ್ಮಣ್ಯ ಒಂದು ಸ್ಟ್ರೈಕ್ ಇತ್ತು, ಆ ಕಾರಣಕ್ಕೆ ಇದು. ಎರಡನೇದು ಸರಳಂಗೆ ಮ್ಯಾಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಸುಬ್ಬರಾವ್. ಸೊ ಇದು ಕತೆ. ಸೊ ಹೀಗೆ ಹೊರಟಿದ್ದು ಕತೆ ಇದು ಆಕ್ಚುಲಿ.
ಅದಾದ್ಮೇಲೆ ಇನ್ನೊಂದು ಹೀರೋಯಿನ್ ಅಂತ ನಾನು ಹೇಳಕ್ ಹೊರಟೆ. ಇನ್ನೊಂದು ಹೀರೋಯಿನ್ ಈ ಸಿನಿಮಾ ಕತೆ. ಈ ಕತೆ ನಾವೇನ್ ಕಟ್ಟಿದ್ವು, ಆಕ್ಚುಲಿ ಇಬ್ರು ಹೀರೋಯಿನ್ ಅಲ್ಲಿ ನಿಶಾ ಒಬ್ರದ್ದು ಹೇಳಿದೆ, ಇನ್ನೊಂದು ಇದು ಈ ಕತೆ ಏನಿದೆಯೋ ಇದೇ ನಿಜವಾದ ಹೀರೋಯಿನ್. ಆಕ್ಚುಲಿ ಮಿಶಾದ್ ಇನ್ನೊಂದು ಕ್ವಾಲಿಟಿ ಹೇಳ್ಬಿಡ್ತೀನಿ. ಆಕ್ಚುಲಿ ನಾವು ಡಬ್ಬಿಂಗ್ ತಗೊಂಡೋದ್ವಿ, ಇದೆಲ್ಲ ಮುಗಿಸ್ಬಿಟ್ಟು ಡಬ್ಬಿಂಗ್ ತಗೊಂಡಾದ್ಮೇಲೆ ರೇಣು ಸ್ಟುಡಿಯೋನಲ್ಲಿ ಡಬ್ಬಿಂಗ್ ಹೊರಟ್ವಿ. ಸುರೇಶ್ ಸರ್ ಆಕ್ಚುಲಿ ಎಷ್ಟು ಮುಳುಗೋದ್ರು ಇದು ನೋಡ್ತಾ 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 ಅಂತ ಅಂದ್ರೆ ಕಂಪ್ಲೀಟ್ ಸಿನಿಮಾ ಮುಗಿಸಿದ್ರು. ಸರ್ ಒಂದ್ ಅರ್ಧ ಗಂಟೆ ಬರ್ಬೋದಾ ಸರ್ ಅಂದ್ರು. ನಾನು ಈ ಅಪ್ಪಂಗೆ ಏನಾದ್ರು ಬೋರ್ಗೆ ಹೊಡೆದ್ಬಿಡ್ತಾ ಹೀಗೆ ಗುರು ಅಂತ ಅನ್ಕೊಂಡ್ರೆ ಹೋದ್ರು. ಅರ್ಧ ಗಂಟೆ ಮುಗಿಸ್ಕೊಂಡ್ರು, ಬಂದ್ರು. ಯಾಕೆ ಸರ್ ಅಂದ್ರೆ, ಸರ್ ಸಿನಿಮಾ ನೋಡ್ತಾ ನೋಡ್ತಾ ನಾನು ಹೆಂಡತಿ ನೆನಪಾಗ್ಬಿಟ್ಲು ಸರ್, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದೆ ಸರ್ ಅಂತ. ಇದು ಸತ್ಯವಾಗಿ ನಡೆದಿದ್ದು, ನೀವು ಅವ್ರು ಕೇಳಿ ಹೇಳ್ತಾರೆ. ಸೊ ಅವತ್ತು ನಾನು ರೋಹಿತ್ ಸರ್ ಫೋನ್ ಮಾಡಿ ಹೇಳಿದೆ, ಸರ್ ಅರ್ಧ ಗೆದ್ವಿ ಸರ್ ನಾವು ಸಿನಿಮಾ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಇನ್ನೂ ರೀ ರೆಕಾರ್ಡಿಂಗ್ ಆಗಿಲ್ಲ, ಇನ್ನೂ ಫೈನಲ್ ಕಟ್ ಆಗಿಲ್ಲ. ಸೊ ಈ ಸಿನಿಮಾ ಒಬ್ರಿಗೆ ಕಾಡ್ತಿದೆ, ತಮ್ಮ ಹೆಂಡತಿ ನೋಡ್ಕೊಬರ್ಬೇಕು ಅಂತ ಅಲ್ಲಿಂದ ಹೋಗ್ತಾರೆ ಅಂತ ಅಂತಂದ್ರೆ ಅರ್ಧ ಗೆದ್ವಿ ಅನ್ನೋ ತರದ್ದು. ಇನ್ನು ನೆಕ್ಸ್ಟ್ ಬರೋದಾದ್ರೆ, ಈ ಸಿನಿಮಾದಲ್ಲಿ 3 ಜನ ಡೆಬ್ಯೂ ಮಾಡಿದ್ರು. ಒಂದು ಪ್ರದೀಪ್ ಪದ್ಮಕುಮಾರ್, ಇನ್ನೊಂದು ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ, ಮತ್ತೆ ರಂಜಿತ್ ಅವರು ಸಿನಿಮಾಗೆ. ಸೊ ಒಂದು ಸಲ ಈಗ ಆಕ್ಚುಲಿ ನಮ್ಮ ಜನ ಹೇಳ್ತಾ ಇದ್ರು, ಶಿಶಿರದಿಂದ ನಾವಿಬ್ರು ಒಟ್ಟಿಗೆ ಬಂದ್ವಿ ಅಂತ ಅಂದ್ಬಿಟ್ಟು. ನೀವು ಅಜನೀಶ್ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಯಾಕಂದ್ರೆ ಇವತ್ತು ಅಜನೀಶ್ ಅಂತ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅಜನೀಶ್ ಹೇಳಿದ್ರೆ ಅವ್ರು ಯಾರು ಅಂತ ಗೊತ್ತಾ ಹೋಗೋದು ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಾನು ಇವಾಗ ಅದನ್ನೇ ಹೇಳ್ತಾ ಇದ್ರೆ ಅವಾಗ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಅಂತ. ಕಿತ್ತಾಡದೆ ನಾನು ರೆಸ್ಪೆಕ್ಟ್ ಕೊಟ್ರೆ ಬೆಳೆದು ಬಿಟ್ಟಿದ್ದಾರೆ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅದಕ್ಕೆ ಕಿತ್ತಾಡ್ಕೊಂಡಿರೋಣ ಆರಾಮಾಗಿ, ಅಟ್ಲೀಸ್ಟ್ ಅವಾಗ ಹೆಂಗಿದ್ವಿ ಹಂಗೆ ಇದ್ವಿ ಅನ್ನೋ ತರದ್ದು. ಸೊ ಆ ಕಾರಣಕ್ಕೆ ಸೊ ಪ್ರದೀಪ್ ಅಂತೂ ಒನ್ ಆಫ್ ದ ಬೆಸ್ಟ್. ಲೈಕ್ ಕನ್ನಡ ಇಂಡಸ್ಟ್ರಿಗೆ ಮೇ ಬಿ ಈ ಇಂಡಸ್ಟ್ರಿಯಿಂದ ಬೇರೆ ಎಲ್ಲಾ ಇಂಡಸ್ಟ್ರಿಗೆ ಹೋಗೋ ಅರ್ಹತೆ ಪ್ರದೀಪ್ ಪದ್ಮಕುಮಾರ್ ಇದೆ. ಎಂತ ಅಪ್ರತಿಮ ವರ್ಕ್ ಅಂತ ಅಂತಂದ್ರೆ ಅವ್ರಿಗೆ ಒಂದೊಂದು ಕಾನ್ಶಿಯಸ್ನೆಸ್. ಯಾಕಂದ್ರೆ ಮೊದಲನೇ ಸಿನಿಮಾನೇ ನಾವು ಅವ್ರಿಗೆ ಒಂದು ರೆಟ್ರೋ ಸಬ್ಜೆಕ್ಟ್ ಕೊಟ್ವಿ. ಆಕ್ಚುಲಿ ಅದನ್ನ ಎಷ್ಟು ಚೆನ್ನಾಗಿ ನಮ್ಗೆ ತೋರಿಸಿದ್ರು ಅಂತಂದ್ರೆ, ನೀವು ಯಾವ ಫ್ರೇಮ್ ಇಟ್ರು ಲಡ್ಡು ನೆನಲ್ಲ. ಎಕ್ಸ್ಟ್ರಾರ್ಡಿನರಿ ವರ್ಕ್ ಪ್ರದೀಪ್, ಸಿಕ್ಕಾಪಟ್ಟೆ ಒಳ್ಳೆ ಭವಿಷ್ಯ ಇದೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಫ್ರೀಡಮ್ ಎಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ, ನೀವು ಚೆನ್ನಾಗಿ ಮಾಡ್ಕೊಟ್ರಿ. ನೆಕ್ಸ್ಟ್ ಅಮರ್ ಅವರು. ಆಕ್ಚುಲಿ ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ ಬಂದ್ರು. ನಿಮ್ಗೆ ಆಕ್ಚುಲಿ ಇಡೀ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಂತ ಬ್ರಿಲಿಯಂಟ್ ವರ್ಕ್ ಅಮರ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ. ಸೊ ಈ 3 ಜನ ಸರಳ ಸುಬ್ಬಾರಾವ್ ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಇದಕ್ಕೆ ಆಕ್ಚುಲಿ ರೋಹಿತ್ ಸರ್ಗೆ ಥ್ಯಾಂಕ್ಸ್. ಯಾಕಂತಂದ್ರೆ ಯೂಶಲಿ ಹೊಸಬ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ಸ್ ಒಂದ್ಸಲ ಯೋಚನೆ ಮಾಡ್ತಾರೆ ಆಕ್ಚುಲಿ, ಬೇಕಾ ಬೇಡವಾ ಏನಕ್ಕೆ ಅನ್ನೋ ತರದ್ದು. ಸೊ ಆ ಕಾರಣಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಇನ್ನೊಂದು ನೆಕ್ಸ್ಟ್ ಟೆಕ್ನಿಷಿಯನ್ಸ್ ಗಳಂತ ಬಂದ್ರೆ, ಮುರಳಿ ಮಾಸ್ಟರ್ ಸಾಂಗ್ ಮಾಡಿದ್ರು, ಮದನಹಳ್ಳಿ ಮೇಡಮ್ ನಾವೆಲ್ಲ ಜೊತೆಗೆ ಶ್ರಾವಣಿ ಸುಬ್ರಹ್ಮಣ್ಯ, ಶ್ರೀಕಂಠ ಎಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಗೊಂದು ರ್ಯಾಪ್ ಇದೆ ಆಕ್ಚುಲಿ. ಅಲ್ಲೂ ಅಷ್ಟೇ ಕಿತ್ತಾಡ್ಕೊಂಡೇ ಇರ್ತೀವಿ, ಹಿಂಗೆ ಬೇಕು ಅಂತ ಅನ್ಕೊಂಡು. ಸೊ ಮುರಳಿ ಮಾಸ್ಟರ್ ಅಷ್ಟೇ, ನಾವು ರೆಗ್ಯುಲರ್ ಆಗಿ ಮುರಳಿ ಮಾಸ್ಟರ್ ನಾವೆಲ್ಲ ಮಾಡಿದೀವಿ. ಸೊ ತುಂಬಾ ಒಳ್ಳೆ ವರ್ಕ್. ಇನ್ನು ನೆಕ್ಸ್ಟ್ ಬಂದ್ರೆ ನಮ್ಮ ಎಡಿಟರ್. ಆಕ್ಚುಲಿ ಮೇ ಬಿ ಒಂದು 4 ಸಿನಿಮಾಗಾಗುವಷ್ಟು ವರ್ಕ್ ನ ತಗೊಂಡೋಗ ಅವ್ರ ಟೇಬಲ್ ಇಟ್ವಿ. ಇದು ಸರ್ ವರ್ಕ್ ಮಾಡಿ ಸರ್ ಅಂತ ಅನ್ಕೊಂಡು. ಪಾಪ ಮನುಷ್ಯ ಹಿಂಗೆ ಬೆಳಿಗ್ಗೆ 6 ಗಂಟೆಗೆ ಬರೋರು ಬಸವರಾಜ್ ಅವರು. 6 ಗಂಟೆಗೆ ಬಂದು ನಾನು ಒಂದು 7 ಗಂಟೆಗೆ ಬರ್ತಂದ್ರೆ ಹಿಂದೆ ಏನ್ ಮಾಡಿದ್ವಿ ಅದನ್ನ ನೋಡ್ತಾ ಇರೋರು. ಆಕ್ಚುಲಿ ಎಷ್ಟು ಡೆಡಿಕೇಟಿವ್ ವರ್ಕರ್ ಅವರು ಅಂತಂದ್ರೆ, ಬೆಳಗ್ಗೆ ಶುರು ಮಾಡಾದ್ಮೇಲೆ ರಾತ್ರಿ ಹೆಚ್ಚು ಕಡಿಮೆ ಒಂದು 9 ಗಂಟೆ 9:30 ವೈಂಡ್ ಅಪ್ ಮಾಡ್ತಾ ಇದ್ವಿ. ವೈಂಡ್ ಅಪ್ ಮಾಡಾದ್ಮೇಲೂ ಕೂಡ ನಾವು ಹೋದ್ಮೇಲೆ 1 ಅವರ್ ತಿರ್ಗಾ ಅದ್ರ ಮೇಲೆ ಕೆಲಸ ಮಾಡಿ ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ರು. ಆಮೇಲೆ ತುಂಬಾ ಸಲ ಹೇಳೋದು, ಸರ್ ಇದು ಹೊಡಿತೀನಿ ಸರ್ ನಾನು, ಇದು ನ್ಯಾಷನಲ್ ಅವಾರ್ಡ್ ಹೊಡಿತೀನಿ ಸರ್ ನಾನು ಅಂತ ಅನ್ಕೊಂಡು. ಆಕ್ಚುಲಿ ಈ ಸಲ ಸ್ಟೇಟ್ ಅವಾರ್ಡ್ ಬಂದಿದೆ ಅವರಿಗೆ, ನ್ಯಾಷನಲ್ ಅವಾರ್ಡ್ ಬರಲಿ ನಿಮಗೆ. ಯಾಕಂದ್ರೆ ಲೈಕ್ ಒನ್ ಆಫ್ ದ ಫೈನೆಸ್ಟ್ ಎಡಿಟರ್ ಕನ್ನಡ ಇಂಡಸ್ಟ್ರಿಗೆ. ಅಮೆರಿಕಾ, ನನ್ನ ಪ್ರೀತಿಯ ಹುಡುಗಿ, ಕಲರಡಿ ಹೂವಾಗಿ, ಇನ್ನ ಎಂತೆಂಥ ಸಿನಿಮಾಗಳು ಅವ್ರು ಮಾಡಿರುವಂತದ್ದು. ನಮ್ದು ಶ್ರಾವಣಿ ಸುಬ್ರಹ್ಮಣ್ಯ ಹಿಂಗೆ. ಸೊ ಥ್ಯಾಂಕ್ ಯು ಸರ್. ಆಕ್ಚುಲಿ ನಮ್ ಸಿನಿಮಾ ಎಡಿಟ್ ಮಾಡ್ತಾ ಪಾಪ ಹೆಚ್ಚು ಕಡಿಮೆ 2 ರಿಂದ 3 ಸಿನಿಮಾ ಬಿಟ್ರು ಆಕ್ಚುಲಿ. ಯಾಕೆ ಅಂತ ಅಂದ್ರೆ, ಇಲ್ಲ ಸರ್ ಇದೇನೋ ಇದೆ, ಏನೋ ವೈಬ್ ಇದೆ ಈ ಸಿನಿಮಾದಲ್ಲಿ, ಮಾಡೋಣ ಅನ್ನೋ ತರದ್ದು. ಸೊ ಈ ಎಲ್ಲಾರು ಒಟ್ಟುಗೂಡಿದಕ್ಕೇನೆ ನಾವು ಇದ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ನಮ್ಮ ಫೋಕಸ್ ಕುಲ್ಲರು ಅವರೆಲ್ಲ ಹೆಂಗೆ ಅಂತಂದ್ರೆ, ಓಕೆ ಬರ್ತಿದ್ರು, ನನ್ ಕೆಲಸ ನಾನು ಮಾಡ್ಬೇಕು, ನನ್ ಇವತ್ತೇನೋ ಪಾಠ ಕೊಡ್ತಾರೆ ಹೋಗ್ಬಿಡೋಣ ಅಲ್ಲ. ಆಕ್ಚುಲಿ ಅದಾದ್ಮೇಲೆ ಬಂದು ಹೇಳೋರು, ಸರ್ ಇದು ಹಿಂಗೂ ಮಾಡ್ಬೋದಿತ್ತ ಸರ್ ಅಂತ. ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ರು ಅಂತ ಅಂದ್ರೆ, ಅವರು ನಮ್ಮ ಪ್ರದೀಪ್ ಅವರ ಅಸಿಸ್ಟೆಂಟ್ಸ್ ಗಳು,
ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೊಂದು ಕೃಷಿಕ ಆಗ್ಬೋದು, ಪರಿ ಆಗ್ಬೋದು. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಕೋ ಡೈರೆಕ್ಟರ್ ಮಧು ಶ್ರೀಕರ್ ಅವರು. ಇವತ್ತು ಬಂದಿಲ್ಲ ಆಕ್ಚುಲಿ. ಹೆಂಗೆ ಅಂದ್ರೆ ಇವೆಲ್ಲ ನಾವೇ ಡೈರೆಕ್ಟರ್ಗಳು ಈ ಸಿನಿಮಾಗೆ ಅನ್ನೋ ಕೆಲಸ ಮಾಡಿದ್ವು. ಅಷ್ಟು ವರ್ಕ್ ಲೋಡ್ ನ ತಲೆ ಮೇಲೆ ಹಾಕೊಂಡು ಆ ಗ್ರೂಪ್ ರಾತ್ರಿ ಕೆಲಸ ಮಾಡಿದ್ವಿ ಈ ಸಿನಿಮಾಗೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂತು. ಸರ್ ಆಕ್ಚುಲಿ ಈ ಸಿನಿಮಾ ಮೋಸ್ಟ್ಲಿ ಇದು 1971 ಅಲ್ಲಿ ನಡೆಯೋ ಕಥೆ ಇದು. ಆಕ್ಚುಲಿ ನಾನು ಹುಟ್ಟಿರ್ಲಿಲ್ಲ ಅವಾಗ. ಸರ್ ನಾವು 80s ನಲ್ಲಿ ಹುಟ್ಟೋರು ನಾವು. ಮೇ ಬಿ ನಮ್ ತಂದೆ ತಾಯಿನೂ ಪರಿಚಯ ಆಗಿರ್ಲಿಲ್ಲ ಅವಾಗ 70 ಮಾಡಿದಾಗ. ಸೊ ಅವತ್ತೊಂದು ಚಾಲೆಂಜಸ್ ನ ಹೇಗೆ ಅಂತಂದ್ರೆ ನಮ್ಗೆ ಒಂದು ಹೆಲ್ಪ್ ಆಗಿದೆ ಏನಂತಂದ್ರೆ ಸರ್, ಅವತ್ತೊಂದು ಸಿನಿಮಾಗಳು ಆಕ್ಚುಲಿ ರಾಜ್ಕುಮಾರ್ ಅವ್ರ ಸಿನಿಮಾಗಳು, ಅನಂತ್ನಾಗ್ ಅವ್ರ ಸಿನಿಮಾಗಳು, ಎಲ್ಲಾ ಸಿನಿಮಾಗಳು ಡೀಟೇಲ್ ಆಗಿ ಚೆಕ್ ಮಾಡಕ್ ಶುರು ಮಾಡಿದ್ವಿ ಹೇಗ್ ಹೋಗ್ಬೇಕು ಅಂತ. ನಮ್ಗೆ ಲೊಕೇಶನ್ ನ ಆಯ್ಕೆ ಮಾಡ್ಬೇಕು ಅಂತ ಅಂದಾಗ ತುಂಬಾ ಚಾಲೆಂಜಸ್ ಇದ್ದು. ಒಂದು ಸೆಟ್ ಅಲ್ಲಿ ಹೋಗ್ಬೇಕಾ, ಯಾವ್ದ್ರಲ್ಲಿ ಹೋಗ್ಬೇಕು ಅನ್ನೋ ತರದ್ದು. ಕೊನೆಗೆ ನಾವು ಮೈಸೂರ್ನ ಹುಡುಕಕ್ ಶುರು ಮಾಡಿದ್ವಿ. ಮೈಸೂರಲ್ಲಿ ಎಲ್ಲೆಲ್ಲಿ ರೆಟ್ರೋ ನಮ್ಗೆ ಸಿಗತ್ತೆ ಅನ್ನೋ ತರದ್ದು ಎಲ್ಲನೂ. ಅದನ್ನ ಕಂಪ್ಲೀಟ್ ನಮ್ಗೆ ಈ ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ಧೈರ್ಯ ಕೊಟ್ಟು ಜೊತೆಗೆ ಸಾಥ್ ಕೊಟ್ಟವ್ರು ಅಂದ್ರೆ ನಮ್ DOP, ಆರ್ಟ್ ಡೈರೆಕ್ಟರ್, ಪ್ರೊಡಕ್ಷನ್ ಟೀಮು. ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಅವ್ರ ಟೀಮ್ ಒಂದಿದೆ ಆಕ್ಚುಲಿ. ಆ ಟೀಮು ನಮ್ಗೆ ಬೆಳಗ್ಗೆ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಈ ಚಾಲೆಂಜಸ್ ನ ಫೇಸ್ ಮಾಡಕ್ ಆಯ್ತು ಸರ್. ಆಮೇಲೆ ಆ ಕಾಸ್ಟ್ಯೂಮ್ಸ್ ನ ಒಂದ್ಸಗೆ ನಾನು ಇವಾಗ ಎಲ್ಲರಿಗೂ ಹೇಳಿದೆ. ಯಾರು ಸರ್? ಸರ್ ನಾನು ಅದೇ ಹೇಳಕ್ ಬಂದೆ ಆಕ್ಚುಲಿ. ಮೋಸ್ಟ್ಲಿ ಅವ್ರು ಪುನರ್ಜ ಇದು ಯಾವ್ದೋ ಹಿಂದಿನ ಜನ್ಮದಲ್ಲಿ ಇದ್ರು ಅವಾಗ ಅವ್ರು ಇನ್ನೂ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇನ್ನು ನಮ್ಮ ಅಜನೀಶ್ ಲೋಕನಾಥ್ ಆಕ್ಚುಲಿ ಸರ್ ಒಂದು ನನ್ನ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ಇವತ್ತು ಲೈಕ್ ಹೇಳ್ಬೇಕು ಏನೋ ಗೊತ್ತಿಲ್ಲ ನಂಗೆ ಆಕ್ಚುಲಿ. ಅವ್ರದ್ದು ಪೇಮೆಂಟ್ ಹೆಂಗಿದೆ ಅಂತಂದ್ರೆ ಹೆಚ್ಚು ಕಡಿಮೆ ನಾವು ಮಾಡೋ ಸಿನಿಮಾದು ಅರ್ಧ ಬಜೆಟ್ ಅವ್ರ ಪೇಮೆಂಟ್ ಇರುತ್ತೆ ಆಕ್ಚುಲಿ. ಗೊತ್ತಿಲ್ಲ, ಇದು IT ಅವರು ಇವರು ಮಾತ್ರ ನಿಮ್ಗೆ ಸಂಬಂಧಪಟ್ಟಿದ್ದು ಇಲ್ಲ, ಅದು ಹೇಳಕ್ ಆಗಲ್ಲ ಸರ್. ಆಮೇಲೆ ನಮ್ಮ ಅಜ್ಜಣ್ಣ ಇಟ್ಕೋತಾರ ಲಾಸ್ಟ್ ಹೋದ್ಮೇಲೆ. ಸೊ ನಾವು ಹೊರಟ್ವಿ ಏನ್ ಮಾಡೋದು ಇದು ಅಂತ ಅನ್ಬಿಟ್ಟು ಅಜ್ಜಿಗೆ ಹೇಳಿದೆ, ಅಜ್ಜು ಹಿಂಗಿದೆ ಅಜ್ಜು, ಏನ್ ಮಾಡ್ಬೇಕು ಅಜ್ಜು ಅಂತ ಅನ್ಬಿಟ್ಟು. ಮಂಜಣ್ಣ ನಿನ್ ಬಾಗಿಯಿಂದ ಏನ್ ಬರುತ್ತೆ ಅದೇ ಮಂಜಣ್ಣ ಅಂತ. ಸರ್ ನಿಜವಾಗ್ಲೂ ಅವ್ರು ಹೇಳ್ತಾವ್ರ ಏನು ಅಂದ್ಬಿಟ್ಟು ತುಂಬಾ ಚಿಕ್ಕ ಅಮೌಂಟ್ ಹೇಳಿದ್ರೆ ಸರಿ ಮಂಜಣ್ಣ ಆಯ್ತು ಅಂತ. ಥ್ಯಾಂಕ್ಸ್ ಅಜ್ಜು. ಆಕ್ಚುಲಿ ಯಾರು ಒಪ್ಕೊಳ್ಳಲ್ಲ. ವಾಸ್ಪ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರು ಆ ಪೇಮೆಂಟ್ ಒಪ್ಪಲ್ಲ. ಆಕ್ಚುಲಿ ಅಷ್ಟು ಚಿಕ್ಕ ಪೇಮೆಂಟ್ ತಗೊಂಡು ನಮ್ ಕೆಲಸ ಮಾಡ್ಕೊಟ್ಟಿದ್ದಾರೆ. ಬಟ್ ಹಂಗ ಅನ್ಬಿಟ್ಟು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಏನೇನೋ ಆ ಸಿನಿಮಾಗೆ ರಿಕ್ವೈರ್ಮೆಂಟ್ ಇದೆಯೋ ಎಲ್ಲಾನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಜ್ಜು.